ಶಿವಶಂಕರ್ ಸರ್, ನಮಸ್ಕಾರ. ಈ ಸಲದ ಕಾಂಬಿನೇಷನ್ ಆಫ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ಗೆ ಎಲ್ಲೋ ಬಿ ಜೆ ಪಿಯವರು 195 ಡಿಕ್ಲೇರ್ ಮಾಡಿದ್ರು ಫಸ್ಟ್ ಸ್ಪಾಟಲ್ಲಿ. ಬಟ್ ಯಾಕೋ ಕರ್ನಾಟಕದ ಒಂದು ಸೀಟನ್ನು ಡಿಕ್ಲೇರ್ ಮಾಡೋದ್ರಲ್ಲಿ ಹಿಂಜರಿದ್ರು ಅನ್ನೋ ಒಂದು ಜನಗಳ ಅಭಿಪ್ರಾಯ. ಆದರೆ ಲೈಕ್ ಯು ಐ ಆಮ್ ಟೆಲಿಂಗ್, ಲಾಸ್ಟ್ ಟೈಮಿನ ಮಿಸ್ಟೇಕ್ಸನ್ನು ಬಿ ಜೆ ಪಿ ವಿಧಾನಸಭೆಯಲ್ಲಿ ಏನು ಮಾಡ್ತು ಸೀಟ್ ಡಿಸ್ಟ್ರಿಬ್ಯೂಷನಲ್ಲಿ, ಅದನ್ನು ಮಾಡಬಾರ್ದು ಅನ್ನುವ ಒಂದು ಕೂಲಂಕುಷವಾದ ಚರ್ಚೆ ಅವರಲ್ಲಿರ್ಬೋದು. ಒಂದು ಸೆಕೆಂಡ್, ಕಾಂಗ್ರೆಸ್ಸಲ್ಲಿ 15 ಸೀಟುಗಳಿಗೆ ಆಲ್ರೆಡಿ ದೇ ಆರ್ ಐಡೆಂಟಿಫೈಡ್ ರೈಟ್ ಪೀಪಲ್. 13 ಸೀಟಲ್ಲಿ ಹಿಂಜರಿತಾ ಇದ್ದಾರೆ. ಆ್ಯಂಡ್ ಹೈಕಮಾಂಡ್ ಆ್ಯಂಡ್ ಅದರ್ ಪೀಪಲ್ ಆರ್ ಪ್ರೆಷರೈಸಿಂಗ್ ದೆಮ್. ಇಲ್ಲ, ನೀವು ಸಚಿವರುಗಳು ಮಂತ್ರಿಗಳು ನೀವು ಸ್ಪರ್ಧಿಸಲೇಬೇಕು ಅಂತ. ಬಟ್ ಅವರು ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಬರುವಾಗ ಕಾನ್ಫಿಡೆನ್ಸ್ ಲೆವೆಲ್ ಒಂದಾದರೆ, ಒಂದು ಓವರ್ ಕಾನ್ಫಿಡೆನ್ಸ್ ಮಾಡಬಾರ್ದು ಅನ್ನುವ ಅಮಿತ್ ಶಾ ಅವರ ఢిల్లీ ಹೇಳಿಕೆ. ಅವ್ರು ಹೇಳ್ತಾರೆ ಬಿ ಜೆ ಪಿಯವರು ಎಲ್ಲಿನೂ ಓವರ್ ಕಾನ್ಫಿಡೆನ್ಸಲ್ಲಿ ಈ ಸಲ ಕೆಲಸ ಮಾಡಬಾರ್ದು, ನಾವು ಪ್ರತಿ ಒಂದು ಸೆಕೆಂಡು ಎಲೆಕ್ಷನ್ ಆಗುವವರೆಗೆ ವಿ ಶುಡ್ ವರ್ಕ್ ವೆರಿ ಹಾನೆಸ್ಟ್ಲಿ ಆ್ಯಂಡ್ ಜಾಗರೂಕತೆಯಿಂದ ವರ್ಕ್ ಮಾಡಬೇಕು ಅಂತ. ಕಾಂಗ್ರೆಸ್ಸಲ್ಲಿ ಇಲ್ಲಿ 28 ಸೀಟಿಗೆ ಜನಗಳು ಇಲ್ಲ ಅಂತ ಹೇಳುವ ಪರಿಸ್ಥಿತಿ ಇದ್ದಾಗ, how Congress is able to fight this election? ನನಗೆ ಕೇಳ್ತಾ ಇದ್ದೀರಾ ಅಥವಾ ಇಲ್ಲ ಶಿವಶಂಕರ್ ಸರ್ಗೆ ಐ ವಿಲ್ ಕಮ್ ಟು ದೊಡ್ಡರಿಯವರೇ ಬರ್ತೀನಿ ನಿಮ್ಮ ಹತ್ರ ನಾನು. ಈ ಪರ್ಟಿಕ್ಯುಲರ್ ಎಲೆಕ್ಷನ್ ಅಲ್ಲಿ ಮೂರು ಪಾರ್ಟಿಗಳು ಅವ್ರದೇ ಆದಂತ ಒಂದು ಸವಾಲನ್ನ ಸೃಷ್ಟಿ ಮಾಡ್ಕೊಂಡಿವೆ. ಟಿಕೆಟ್ ಒಂದು ಡಿಸ್ಟ್ರಿಬ್ಯೂಷನ್ ಅಂದ್ರೆ ಕ್ಯಾಂಡಿಡೇಟ್ ಇನ್ ಟರ್ಮ್ಸ್ ಆಫ್ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್. ಫಾರ್ ಎಕ್ಸಾಂಪಲ್ ಬಿಜೆಪಿ ತಗೊಂಡ್ ಬಂದಾಗ ಅವರು ದೇ ಹ್ಯಾವ್ ರೈಸ್ಡ್ ದೇರ್ ಓನ್ ಬಾರ್. ಅಂದ್ರೆ ಇವಾಗ 25 ಸೀಟ್ ಗೆದ್ದಿದ್ದವರು 28 ಗೆಲ್ಬೇಕು ಅಂತ ಹೊರಟಿದ್ದಾರೆ. ಅದು ಅವರ ಸವಾಲು. ಅದಕ್ಕೋಸ್ಕರನೇ ಇವಾಗ ಏನಂತಂದ್ರೆ ಅದನ್ನ ಡ್ಯೂ ಡಿಲಿಜೆನ್ಸ್ ಮಾಡಿ, ಈಗ ಯಾಕಂದ್ರೆ 28 ಗೆಲ್ಬೇಕಂದ್ರೆ ಅದು ಗೆಲ್ಲೋದಕ್ಕೆ ಸಾಧ್ಯ ಇರಬಹುದಿಲ್ಲ ಅಂತಲ್ಲ, ಆದ್ರೆ ಕಷ್ಟ ಸಾಧ್ಯ. ಅದನ್ನ ಯಾಕಂದ್ರೆ ಇವರು ಕಾಂಗ್ರೆಸ್ನ ಒಂದು ಸ್ಟ್ರೆಂತ್ ಅನ್ನ ಅವರು ಕಡೆಗಣಿಸೋ ಹಾಗಿಲ್ಲ. ಸೊ ಹಾಗಾಗಿ ಅವರು ದೇ ಹ್ಯಾವ್ ಟು ಮೈಕ್ರೋ ಮ್ಯಾನೇಜ್. ಅಂದ್ರೆ ಒಂದೊಂದು ಸೀಟ್ಗೂ ಕೂಡ ಅವರು ಫರ್ಮಿಡಬಲಿ ವಿನ್ನಬಲ್ ಕ್ಯಾಂಡಿಡೇಟ್ ಅನ್ನ ಅವರು ಐಡೆಂಟಿಫೈ ಮಾಡಬೇಕಾಗಿದೆ. ಅದಕ್ಕೋಸ್ಕರ ದೇ ಆರ್ ಟೇಕಿಂಗ್ ಟೈಮ್. ಮೊನ್ನೆ ಭಾನುವಾರ ಕೋರ್ ಕಮಿಟಿ, ಸ್ಟೇಟ್ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇದು ಒಂದೊಂದು ಕ್ಷೇತ್ರಕ್ಕೆ ಅಟ್ಲೀಸ್ಟ್ 3 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಈ 2 ಮೆಂಬರ್ ಟೀಮ್ ಅಂತ ಅಬ್ಸರ್ವರ್ಸ್ ಟೀಮ್ ಅನ್ನ ಒಂದೊಂದು ಕ್ಷೇತ್ರಕ್ಕೂ ಕಳಿಸಿ ಒಪಿನಿಯನ್ ಅನ್ನ ತಗೊಂಡಿದ್ದಾರೆ. ಸೊ ಇಲ್ಲಿ ಸಿಟ್ಟಿಂಗ್ ಎಂ ಪಿಗಳಿದ್ರೂ ಕೂಡ ಅಲ್ಲಿಗೂ ಕೂಡ ಒಂದು ಅನ್ನದ ಅಂದ್ರೆ ಸಿಟ್ಟಿಂಗ್ ಎಂ ಪಿ ಪ್ಲಸ್ 2 ಪ್ರಾಬಬಲ್ ಕ್ಯಾಂಡಿಡೇಟ್ಸ್ ಅಂತ ತಗೊಂಡಿದ್ದಾರೆ. ಈಗ ಮುಂದಿನ ವಾರ ಏನೋ ಅವ್ರದ್ದು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಆಗುತ್ತೆ, ಅಲ್ಲಿ ಫೈನಲೈಸ್ ಆಗಬಹುದು ಅಂತ ಒಂದು ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ನೀವು ಹೇಳಿದ ಹಾಗೆ ಅವರು ಕೂಡ ಒಂದೇ ಒಂದು ಸೀಟನ್ನ ಗೆದ್ದಿದ್ರು ಲಾಸ್ಟ್ ಟೈಮು. 28ರಲ್ಲಿ 1 ಸೀಟ್ ಬೆಂಗಳೂರು ಗ್ರಾಮಾಂತರ, ಅದು ಬಿಟ್ಟರೆ ಇನ್ನೆಲ್ಲೂ ಗೆದ್ದಿರ್ಲಿಲ್ಲ. ಅವ್ರು ಇವಾಗ ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಇವಾಗ ತಮ್ಮ ಟ್ಯಾಲಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದೆ. ಅಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದ್ರೆ, ಈಗ ನೋಡಿ ನನಗೆ ಒಂದು ವಿಪರ್ಯಾಸಕರವಾಗಿ ನಾನೊಂದು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ, ಈ 3 ಪಾರ್ಟಿಗಳಿಗೆ ಕಮ್ಯುನಿಟಿ ಕ್ಯಾಂಡಿಡೇಟ್ಸ್ ನ ಹುಡುಕೋದ್ರಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಫಾರ್ ಎಕ್ಸಾಂಪಲ್ ಒಕ್ಕಲಿಗ ಕ್ಯಾಂಡಿಡೇಟ್ಸ್ ಕಾಂಗ್ರೆಸ್ಗೂ ಸಿಗ್ತಾ ಇಲ್ಲ, ಬಿಜೆಪಿಗಂತೂ ಸಿಗ್ಲೇ ಇಲ್ಲ. ಅದಕ್ಕೋಸ್ಕರ JDS ಹೋಗಿದ್ದಾರೆ, JDS ಜೊತೆ ಕೈ ಜೋಡಿಸಿದ್ದಾರೆ. ಆದ್ರೆ JDS ತಮಾಷೆ ಏನಂತಂದ್ರೆ ಅವ್ರ ಹತ್ರನೇ ಕ್ಯಾಂಡಿಡೇಟ್ಸ್ ಇಲ್ಲ. ಹೇಗೆ ಅಂತಂದ್ರೆ JDS ನವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು 4 ಸೀಟನ್ನ ಕೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಈ 4 ಸೀಟು ಕೊಡ್ತಾರೆ ಬಿಜೆಪಿನವರು JDSಗೆ. ಆ 4 ಸೀಟ್ಗೆ ಅವ್ರ ಹತ್ರ ಕ್ಯಾಂಡಿಡೇಟ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್ ಹಾಸನ್ನೇ ತಗೊಳ್ಳಿ, ಆ ಹೋಲ್ಡಿಂಗ್ ಸೀಟ್ ಅಲ್ಲಿ ಇದು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ನೆಗೆಟಿವ್ ಬರ್ತಾ ಇದೆ ಅಂತ ಇದೆ. ಹಾಗಾದ್ರೆ ರಿಪ್ಲೇಸ್ಮೆಂಟ್ ಇಲ್ಲಿಂದ ತರೋದು ಅಂತ ಹೋಗುವಾಗ ಅಲ್ಲಿ ಅವ್ರ ಕುಟುಂಬದ ರಾಜಕೀಯ ಅಡ್ಡ ಬರ್ತಾ ಇದೆ. ಆಮೇಲೆ ಮಂಡ್ಯದಲ್ಲೂ ಕೂಡ ಅವರಿಗೆ ಒಂದು ರೀತಿನಲ್ಲಿ ಅವ್ರಿಗೆ ಅಂದ್ರೆ ಈಗ CS ಪುಟ್ಟರಾಜು, DC ತಮ್ಮಣ್ಣ ಇವ್ರ ಹೆಸರುಗಳೆಲ್ಲ ಬರ್ತಾ ಇದೆ. ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರ ನಿಂತ್ಕೋಬೇಕು ಅಂತಿದೆ, ಅವ್ರು ಯಾಕೋ ಹಿಂಜರಿತಾ ಇದ್ದಾರೆ. ಕೊನೆಗೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಅಲ್ಲೂ ಕೂಡ ಅವ್ರಿಗೆ ಸುರೇಶ್ ಅವ್ರನ್ನ ಎದುರಿಸುವಂತ ಕ್ಯಾಂಡಿಡೇಟ್ ಯಾರು ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಕೊನೆಗೆ ಏನ್ ಮಾಡಿದ್ದಾರೆ ಅಂದ್ರೆ CN ಮಂಜುನಾಥ್ ಅವರನ್ನ ತಂದಿದ್ದಾರೆ. ಸೊ ಅಲ್ಲಿ JDS ಸಿಂಬಲ್ ಅಲ್ಲಿ ನಿಲ್ಬೇಕಾ ಬಿಜೆಪಿನ ಅಂತ ಅನ್ನುವಾಗ ಇಲ್ಲಿ ಆ ಅಲಯನ್ಸ್ ಅಲ್ಲಿ ಬರುವಂತ ಒಂದು ಗೊಂದಲಗಳು, ಆ ಡಿಸೆಂಟ್ ಅಂತ ಇರುತ್ತಲ್ಲ, ಟು ಕ್ವೆಲ್ ದಟ್ ಡಿಸೆಂಟ್ ದೇ ಆರ್ ಎಕ್ಸ್ಪ್ಲೋರಿಂಗ್ ಅನದರ್ ಸ್ಟ್ರಾಟಜಿ ಆಫ್ ಸಿಂಬಲ್ ಎಕ್ಸ್ಚೇಂಜ್ ಸ್ಟ್ರಾಟಜಿ. ಅಂದ್ರೆ CN ಮಂಜುನಾಥ್ ಅವ್ರನ್ನ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಮಾಡೋಣ ಅಂತ. ಹಂಗಿರುವಾಗ್ಲೂ ಕೂಡ ಅವರು ಬೆಂಗಳೂರು ಗ್ರಾಮಾಂತರ ಸೇಫಾ ಅನ್ನುವಂತ ಒಂದು ಪ್ರಶ್ನೆ ಎಲ್ಲ ಬರ್ತಾ ಇದೆ. ಸೊ ಹಾಗೇನೆ ಬೆಂಗಳೂರು ನಾರ್ತ್ ಅಲ್ಲಿ
ಬೆಂಗಳೂರು ನಾರ್ತ್ ಅಲ್ಲಿ ಇವಾಗ ಸದಾನಂದ ಗೌಡ್ರು ಇದ್ದಾರೆ, ಅವ್ರನ್ನೇ ಮುಂದುವರಿಸ್ಬೇಕಾ ಇಲ್ಲ ಬೇರೆಯವ್ರನ್ನ ತರಬೇಕಾ ಅನ್ನುವಾಗ ಸುಮಲತಾ ಅವ್ರನ್ನ ಇದು ಮಂಡ್ಯದಿಂದ ಬೆಂಗಳೂರು ನಾರ್ತ್ ಶಿಫ್ಟ್ ಮಾಡ್ಬೇಕಾ, ಈ ತರದ ಲೆಕ್ಕಾಚಾರಗಳಿವೆ. ಅದೇ ತರ ಕಾಂಗ್ರೆಸ್ಗಂತೂ ತುಂಬಾ ಚಾಲೆಂಜ್ ಇದೆ. ಏನಂತಂದ್ರೆ ಅವ್ರಿಗೆ ಬೆಂಗಳೂರು ನಾರ್ತ್ಗಾಗ್ಲಿ ಬೆಂಗಳೂರು ಸೌತ್ಗಾಗ್ಲಿ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ. ಹಾಗೇನೆ ನಾರ್ತ್ ಕರ್ನಾಟಕದಲ್ಲಿ ಬಂದಾಗ ಲಿಂಗಾಯತ್ ಕ್ಯಾಂಡಿಡೇಟ್ಸ್ ಬೇಕು ಅವ್ರಿಗೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಕ್ಯಾಂಡಿಡೇಟ್ ಸಿಗದೆ ಇರೋದ್ರಿಂದ ಇರುವಂತ ಏನು ಮಿನಿಸ್ಟರ್ಗಳನ್ನ ನೀವು ಹೇಳಿದ ಹಾಗೆ ಮಿನಿಸ್ಟರ್ಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಮಿನಿಸ್ಟರ್ಗಳಿಗೆ ಎಷ್ಟು ಅವ್ರ ಸೆಲ್ಫಿಶ್ನೆಸ್ ಅವ್ರಿಗೆ ಇಲ್ಲಿ ಏನಂತಂದ್ರೆ ಒಂದು ಸೂಚನೆ ಅವ್ರಿಗೆ ಸಿಗ್ತಾ ಇರೋ ತರ ಕಾಣಿಸ್ತಾ ಇದೆ, ಸೆಂಟರ್ ನಲ್ಲಿ ಬಿಜೆಪಿ ಮತ್ತೆ ಬರಬಹುದು ಅಂತ. ಹಾಗಿರುವಾಗ ಇಲ್ಲಿ ಇರುವಂತ ಮಂತ್ರಿ ಪದವಿಯನ್ನ ಬಿಟ್ಕೊಂಡು ನಾನು ಆರ್ಡಿನರಿ MP ಯಾಕೆ ಆಗ್ಬೇಕು ಅನ್ನುವಂತ ಒಂದು ಅವ್ರ ಸ್ವಾರ್ಥ ಅವ್ರಿಗೆ ಕಾಡ್ತಾ ಇದೆ. ಹಾಗಾಗಿ ನೋ ಮಿನಿಸ್ಟರ್ ಈಸ್ ಕಮಿಂಗ್ ಫಾರ್ವರ್ಡ್ ಟು contest the elections. This is the dilemma of Congress. At the same time ಬಿಜೆಪಿ ಡಿಲೆಮಾ ಏನಿದೆ ಅಂದ್ರೆ 28 ಸೀಟನ್ನ ಗೆಲ್ಲಕ್ಕೆ ಅಂತ ಫಾರ್ಮಿಡಬಲಿ ವಿನ್ನಬಲ್ ಕ್ಯಾಂಡಿಡೇಟ್ ಯಾರಿದ್ದಾರೆ. ಫಾರ್ ಎಕ್ಸಾಂಪಲ್ ಬಿಜೆಪಿ ಅವ್ರದ್ದು ಒಂದು ಸಮಸ್ಯೆ ಏನಂತಂದ್ರೆ their candidates are getting aged. ಫಾರ್ ಎಕ್ಸಾಂಪಲ್ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರು ನಿಲ್ಲಲ್ಲ. ಆಮೇಲೆ ಇದು ಚಿಕ್ಕಬಳ್ಳಾಪುರದಲ್ಲಿ ಇವರು ಬಚ್ಚೇಗೌಡರು ನಿಲ್ಲಲ್ಲ. ಆಮೇಲೆ ತುಮಕೂರಿನಲ್ಲಿ ಬಸವರಾಜ್ ಇಲ್ಲ. ಸೊ ಹಾಗಾಗಿ ಹಾವೇರಿ ಶಿವಕುಮಾರ್ ಉದಾಸಿ ಅವರು ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದೇ ಆರ್ ಟೇಕಿಂಗ್ ಟೈಮ್ ಅಂತ ನನಗೆ ಅನ್ಸುತ್ತೆ. ಎಸ್ ಸರ್, ನಾನು ಕಾಂಗ್ರೆಸ್ ಅವ್ರ ಹತ್ರ ಬರ್ತೀನಿ ಫಸ್ಟ್. ರಘು ದೊಡ್ಡವರು ಇದ್ದಾರ ಲೈನಲ್ಲಿ ಗೊತ್ತಾಗ್ತಾ ಇಲ್ಲ. ಎಸ್, ನಾನು ಬಿಜೆಪಿ ಅವ್ರ ಹತ್ರ ಬರ್ತೀನಿ. 195 ಇಂಡಿಯಾದಲ್ಲಿ ಎಲ್ಲರದ್ದು ಸೆಲೆಕ್ಟ್ ಮಾಡಿದ್ರು, ಕರ್ನಾಟಕದಲ್ಲಿ ಒಂದು ಸೀಟನ್ನು ಸೆಲೆಕ್ಟ್ ಮಾಡಿಲ್ಲ ಅನ್ನುವ ಒಂದು ಕುತೂಹಲ ಎಲ್ರಿಗೂ. ಯಾಕೆ ಮಾಡಿಲ್ಲ? ಕರ್ನಾಟಕದಲ್ಲಿ ಬಿಜೆಪಿ ಇಸ್ ಫೈಂಡಿಂಗ್ ಡಿಫಿಕಲ್ಟ್ ಟು ಸೆಲೆಕ್ಟ್ ದ ಪೀಪಲ್ ಅಂತ ಏನು ಹೇಳ್ತೀರಿ? ಕರ್ನಾಟಕದಲ್ಲಿ ಡಿಫಿಕಲ್ಟ್ ಆ ಥರ ಅಲ್ಲ ಸರ್. ಅದರಲ್ಲಿ ಓವರಾಲ್ ತಗೊಂಡಾಗ ಉಳಿದ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ಭಾರತೀಯ ಜನತಾ ಪಾರ್ಟಿ ಸೀಟ್ ಘೋಷಣೆ ಮಾಡೋದ್ರಲ್ಲಿ ಮುಂದಿರುವಂಥದ್ದನ್ನು ನಾವು ಮನಗಾಣಬೇಕು ಒಂದು. ಮತ್ತು ಈ 195 ಏನು ಇದಾಗಿದೆ, ಮೇಜರ್ ಸ್ಟೇಟ್ ಏನು ಇಡೀ ಇದರಲ್ಲಿ 80 ಕ್ಷೇತ್ರ ಇರುವಂಥ UP-ನಲ್ಲೇ ಅತಿ ಹೆಚ್ಚು ಕ್ಷೇತ್ರಗಳನ್ನು ನಾವು ಅನೌನ್ಸ್ ಮಾಡಿರುವಂಥದ್ದು. ಆ ಥರ ಇರಬೇಕಾದಾಗ ಚುನಾವಣಾ ತಯಾರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗಿಂತ ಮುಂದಿದೆ ಅನ್ನೋದು ಸಂಘಟನಾತ್ಮಕವಾಗಿ ಗ್ರೌಂಡ್ ರಿಯಾಲಿಟೀಸ್ನಲ್ಲಿ ಹೇಳಕ್ಕೆ ಬಯಸ್ತೇನೆ. ಮತ್ತು ಕರ್ನಾಟಕದ ವಿಷಯದ ಬಂದಾಗ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಏನೇನು ಲೋಕಸಭಾ ಕ್ಷೇತ್ರಗಳಿದೆಯೋ, ರೀಸೆಂಟಾಗಿ ಅಭಿಪ್ರಾಯ ಸಂಗ್ರಹಗಳು ವೀಕ್ಷಕರು ಬಂದಿದ್ರು, ಅಭಿಪ್ರಾಯ ಸಂಗ್ರಹಗಳಾಯಿತು. ಒಂದೊಂದು ಕ್ಷೇತ್ರದಲ್ಲಿ ನಮ್ಮ ಇರುವಂಥ ಏನು ಲೋಕಸಭಾ ಸದಸ್ಯರು ಇರ್ತಾರೆ ಅಲ್ಲಿಯೂ ಕೂಡ ಕೆಲವು ಸದಸ್ಯರು ಹೇಗಿದ್ದಾರೆ ಅಂದರೆ ಅವ್ರ ಅಭಿಪ್ರಾಯಗಳು ವೀಕ್ಷಕರು ತಗೊಂಡ್ರು ಅಂದರೆ 3 ರಿಂದ 5 ಮಂದಿಯ ಶಾರ್ಟ್ ಲಿಸ್ಟ್ ಮಾಡಿ ಲಿಸ್ಟ್ ತೊಗೊಂಡಿರುವಂಥದ್ದು ಇದೆ. ಈಗ ಒಟ್ಟಾರೆಯಾಗಿ ಎಲ್ಲ ಒಂದು ಲಿಸ್ಟನ್ನು ರಾಷ್ಟ್ರೀಯ ಅಧ್ಯಕ್ಷರು ಕೊಟ್ಟಿರುವಂಥದ್ದಾಯಿತು. ಬರುವಂಥ ನೆಕ್ಸ್ಟ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಆಗಿದ್ಮೇಲೆ ಕರ್ನಾಟಕದ ಲಿಸ್ಟು ಬರುತ್ತೆ ಸರ್. ಅದರಲ್ಲೇನು ಇದಿಲ್ಲ ಅಲ್ಲಿ. ಆದರೆ ಸಂಘಟನಾತ್ಮಕವಾಗಿ ಏನೇನು ಪಕ್ಷ ಗ್ರೌಂಡ್ ರಿಯಾಲಿಟಿಯಲ್ಲಿ ಚಟುವಟಿಕೆ ಮಾಡಬೇಕು ಪಕ್ಷ ಮಾಡ್ತಾ ಇದೆ. ಕ್ಯಾಂಡಿಡೇಟ್ಸ್ ಬಗ್ಗೆ ಅದು ಚುನಾವಣಾ ಇದೇನಿದೆ ಬಿಜೆಪಿ ಎಲೆಕ್ಷನ್ ಕಮಿಷನ್ಸು, ಅದು ನಾವು ಏನು ಅವ್ರು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ತಯಾರಾಗಿದ್ದೀವಿ ಸರ್. ಅದ್ರಲ್ಲಿ ಆದರೆ ಕಾರ್ಯಕರ್ತರಾಗಿ ನಾವು ಪೂರ್ಣವಾಗಿ 2024 ಲೋಕಸಭಾ ಎಲೆಕ್ಷನ್ಸ್ಗೆ ನಾವು ತಯಾರಾಗಿದ್ದೀವಿ. ಉಳಿದೆಲ್ಲ ಪಕ್ಷಕ್ಕಿಂತ ಮುಂಚೂಣಿಯಲ್ಲಿದ್ದೀವಿ ಅಂತ ಹೇಳಕ್ ಬಯಸ್ತೇವೆ.